ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮ್ಯಾಥ್ಸ್ ಮಾಸ್ಟರ್ ಕ್ಲಾಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೌ ಟು ಗೆಟ್ ಫುಲ್ ನಂಬರ್ ಆಫ್ ಮಾರ್ಕ್ಸ್ ಫ್ರಾಮ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೀವು ಪರೀಕ್ಷೆಯಲ್ಲಿ ಸಮಾಂತರ ಶ್ರೇಣಿಯ ಮೇಲೆ ಬರುವಂಥ ಪ್ರತಿಯೊಂದು ಪ್ರಶ್ನೆಯನ್ನು ಟಚ್ ಮಾಡಿ ಪ್ರತಿಯೊಂದು ಪ್ರಶ್ನೆಗೆ ಎಲ್ಲ ಅಂಕಗಳನ್ನು ಪಡಿಬೇಕಂತೇಳಿ ನೀವು ವಿಚಾರ ಮಾಡಿದ್ದೀರಾ. ಹಾಗಿದ್ದರೆ ನೀವು ಸರಿಯಾದ ವಿಡಿಯೋನ ನೋಡ್ತಾ ಇದ್ದೀರಾ. ಯಾಕಪ್ಪ ಅಂತಂದರೆ ಸಮಾಂತರ ಶ್ರೇಣಿಗೆ ಅಥವಾ ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಪರೀಕ್ಷೆಯಲ್ಲಿ ಅಪ್ಲೈಡ್ ಕ್ವಶನ್ಸ್ ಅಥವಾ ಅನ್ವಯಿಕ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ದೀಸ್ ಕ್ವಶನ್ಸ್ ಆರ್ ನಾಟ್ ಅವೈಲೇಬಲ್ ಇನ್ ದ ಟೆಕ್ಸ್ಟ್ ಯೂಸ್ವಲಿ. ಈ ಪ್ರಶ್ನೆಗಳು ನಿಮಗೆ ಪಠ್ಯಪುಸ್ತಕದಲ್ಲಿ ಲಭ್ಯವಿರದೆ ಹೊರಗಿನ ಪ್ರಶ್ನೆಗಳನ್ನು ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳುವಂಥದ್ದು. ಹಾಗಾಗಿ ಈ ಪ್ರಶ್ನೆಗಳು ಯಾವ ರೀತಿ ಇರ್ತವೆ, ಅವನು ಯಾವ ರೀತಿ ಸಾಲ್ವ್ ಮಾಡಬೇಕು, ಈ ಸಾಲ್ವ್ ಮಾಡಿ ಹೇಗೆ ನಾವು ಎಲ್ಲ ಅಂಕಗಳನ್ನು ಈಸಿಯಾಗಿ ಪಡೆದುಕೊಳ್ಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ದ ಪ್ರಾಬ್ಲಮ್ ನಂಬರ್ 1. ಲೆಟ್ ಸ್ಟಾರ್ಟ್. ಸೊ ದ ಪ್ರಾಬ್ಲಮ್ ನಂಬರ್ 1 ಈಸ್ ಒಂದು ಸಮಾಂತರ ಶ್ರೇಣಿಯ 3 ಕ್ರಮಾನುಗತ ಪದಗಳ ಮೊತ್ತ 24 ಹಾಗೂ ಆ ಕ್ರಮಾನುಗತ ಪದಗಳ ಗುಣಲಬ್ಧ 480 ಆಗಿದ್ದರೆ ಆ ಸಮಾಂತರ ಶ್ರೇಣಿಯ 3 ಪದಗಳಾವು. ಸೊ ಐ ಆಮ್ ಗೋಯಿಂಗ್ ಟು ರಿಪೀಟ್ ದಿಸ್ ಕ್ವಶನ್ ಇನ್ ಇಂಗ್ಲಿಷ್. The sum of 3 consecutive terms of an arithmetic progression is 24 and that to their product is 480. Then find the 3 numbers of that arithmetic progression. ಸಮಾಂತರ ಶ್ರೇಣಿಯ 3 ಪದಗಳನ್ನು ಕಂಡುಹಿಡಬೇಕು ಅಂತಂದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನಮಗೆ ಗೊತ್ತಿದೆ. ಏನಪ್ಪ ಅಂದರೆ ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d ಅಂತ ನಮಗೆ ಗೊತ್ತಿದೆ. ಬಟ್ ಎ ಪ್ಲಸ್ ಡಿ, ಎ ಪ್ಲಸ್ 2d ಅಂತೇಳಿ ಈ ಸಮಾಂತರ ಶ್ರೇಣಿಯ 3 ಪದಗಳನ್ನು ನಾವು ಕನ್ಸಿಡರ್ ಮಾಡಿದರೆ ಈ ಒಂದು ಪ್ರಾಬ್ಲಮ್ ನಮಗೆ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಒಂದು ಸ್ವಲ್ಪ ಟೆಕ್ನಿಕನ್ನು ಯೂಸ್ ಮಾಡಿ ಈಗ ಟರ್ಮ್ಸನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಯೂಸ್ವಲಿ ನೋಡಿ, ಹಿಯರ್ the first term of the arithmetic progression is a plus d, a plus 2d ಈ ರೀತಿ ಇರ್ತದೆ. ಇವಾಗ ಪ್ರತಿ ಮುಂದಿನ ಪದ ಸಿಗಬೇಕಪ್ಪ ಅಂತಂದರೆ ನಾವು ಹಿಂದಿನ ಪದಕ್ಕೆ ಡಿಯನ್ನು ಕೂಡಿಸ್ತಾ ಇದ್ವಿ. ಟು ಗೆಟ್ ದ ನೆಕ್ಸ್ಟ್ ಟರ್ಮ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಟು ಡಿ ಟು ಇಟ್ಸ್ ಪ್ರೀವಿಯಸ್ ಟರ್ಮ್. ಪ್ಲಸ್ ಡಿ ಮಾಡಿದಾಗ ಎ ಪ್ಲಸ್ ಡಿ ಆಯಿತು, ಪ್ಲಸ್ ಡಿ ಮಾಡಿದಾಗ ಪ್ಲಸ್ 2d ಆಯಿತು, ಎ ಪ್ಲಸ್ 2d ಆಯಿತು. ಅಂದರೆ ಇನ್ನೊಂದು ರೀತಿಯಲ್ಲಿ ಹೀಗೂ ಹೇಳ್ಬೋದಲ್ಲ, ಹಿಂದಿನ ಪದ ಬೇಕಾದಾಗ ಈ ಒಂದು ಪದದಲ್ಲಿ ಡಿಯನ್ನು ಮೈನಸ್ ಮಾಡಬೇಕು. 2dಯಲ್ಲಿ ಒಂದು ಡಿಯನ್ನು ಮೈನಸ್ ಮಾಡಿದರೆ ಎ ಪ್ಲಸ್ ಡಿ ಆಯಿತು, ಎ ಪ್ಲಸ್ ಡಿಯಲ್ಲಿ ಡಿ ಮೈನಸ್ ಮಾಡಿದರೆ ಎ ಆಯಿತು. ಇನ್ನು ಎಯಲ್ಲಿ ಇನ್ನೊಂದು ಡಿಯನ್ನು ಮೈನಸ್ ಮಾಡಿದರೆ ಅದರ ಹಿಂದಿನ ಪದವನ್ನು ತೆಗೆದುಕೊಂಡ್ರೆ ದ್ಯಾಟ್ ವಿಲ್ ಬಿ ಎ ಮೈನಸ್ ಡಿ. ಇದರ ಹಿಂದಿನ ಪದವನ್ನು ತೆಗೆದುಕೊಂಡ್ರೆ ಎ ಮೈನಸ್ 2d. ಬಟ್ ಇಟ್ ಈಸ್ ನಾಟ್ ನೆಸಸರಿ. ನಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಕ್ರಮಾನುಗತ 3 ಪದಗಳು ಇವು ಮಾತ್ರ. ಸೊ ಹಾಗಿದ್ರೆ ನಾವು ಏನು ಬರೆಯೋಣಪ್ಪ ಅಂತಂದರೆ ಸಮಾಂತರ ಶ್ರೇಣಿಯ 3 ಕ್ರಮಾನುಗತ ಪದಗಳು ಎ ಮೈನಸ್ ಡಿ, ಎ ಪ್ಲಸ್ ಡಿ ಆಗಿರಲಿ. ಇದು ನಮಗೆ ಅವಶ್ಯಕತೆ ಇಲ್ಲ. ಸೊ ದೀಸ್ ಆರ್ ದ 3 ಟರ್ಮ್ಸ್ ಆಗಿರಲಿ. ಸರಿ. ಇನ್ನು ಅವ್ರು ಒಂದು ಕಂಡೀಷನ್ ಏನು ಹೇಳ್ತಿದ್ದಾರೆ, ಈ 3 ಪದಗಳ ಮೊತ್ತ, ಈ 3 ಕ್ರಮಾನುಗತ ಪದಗಳ ಮೊತ್ತ 24 ಆಗಿದೆ. ಸೊ ವಿ ಆರ್ ಗೋಯಿಂಗ್ ಟು ರೈಟ್ 3 ಕ್ರಮಾನುಗತ ಪದಗಳ ಮೊತ್ತ 24. ಹಾಗಿದ್ರೆ ಆ ಪದಗಳು ಯಾವುವು? ಎ ಮೈನಸ್ ಡಿ, ಎ ಪ್ಲಸ್ ಡಿ, ಇವುಗಳ ಮೊತ್ತ ಅಂದಾಗ ನಾವೇನು ಮಾಡ್ತೀವಪ್ಪ ಅಂತಂದರೆ ಈ 3 ಪದಗಳನ್ನು ಕೂಡಿಸ್ತೀವಿ. ದಟ್ ಈಸ್ ಈಕ್ವಲ್ ಟು 24. ಸೊ ಜಸ್ಟ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ವರ್ಡ್. ಪ್ಲಸ್ ಡಿ ಆ್ಯಂಡ್ ಮೈನಸ್ ಡಿ ದಿ ಗೆಟ್ಸ್ ಕ್ಯಾನ್ಸಲ್ ಈಚ್ ಅದರ್ ಆ್ಯಂಡ್ ಎ totally there will be 3a that is equal to 24. therefore a is equal to 24 upon 3. ಹಾಗಿದ್ರೆ ಎ ವ್ಯಾಲ್ಯೂ ಏನಾಯಿತು? 3 1 3 8 ಎ ಬೆಲೆ 8 ಆಯಿತು. ದ ವ್ಯಾಲ್ಯೂ ಆಫ್ ಎ ಈಸ್ ಈಕ್ವಲ್ ಟು 8. ನಮಗೆ ಯಾವುದೇ ಒಂದು ಸಮಾಂತರ ಶ್ರೇಣಿಯನ್ನು ಪದಗಳನ್ನು ಕಂಡುಹಿಡಬೇಕಪ್ಪ ಅಂತಂದರೆ ಎ ಮತ್ತು ಡಿ ಎರಡೂ ಅಂಶಗಳು ಬೇಕು. ಸೊ ಡಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅವರು ಇನ್ನೊಂದು ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಆ 3 ಪದಗಳ ಗುಣಲಬ್ಧ 480ಕ್ಕೆ ಸಮನಾಗಿದೆ. ಸೊ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದ್ಯಾಟ್ ವರ್ಡ್ ಆಲ್ಸೋ. 3 ಪದಗಳ ಗುಣಲಬ್ಧ, ಆ ಸಮಾಂತರ ಶ್ರೇಣಿಯ 3 ಪದಗಳ ಗುಣಲಬ್ಧ
480 480. ಸೊ ಸಮಾಂತರ ಶ್ರೇಣಿಯ 3 ಪದಗಳು ಇವೆ. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ದಟ್ ಒನ್. ಮೊದಲಿಗೆ ಎ ಬರ್ಕೊಳ್ತಾ ಇದ್ದೀನಿ, ನಂತರ ಎ ಪ್ಲಸ್ ಡಿ, ಎ ಪ್ಲಸ್ ಡಿ, ಇನ್ನೊಂದು ಟರ್ಮ್ ಎ ಮೈನಸ್ ಡಿ. ಈ 3 ಟರ್ಮ್ಸನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಐ ಆಮ್ ಗೋಯಿಂಗ್ ಟು ಕೀಪ್ ದಿಸ್ ಟರ್ಮ್ಸ್ ಇನ್ ಬ್ರ್ಯಾಕೆಟ್ ಇಸ್ ಈಕ್ವಲ್ ಟು 480. ನಾ ಟರ್ಮ್ಸ್ ಈ ರೀತಿ ಯಾಕೆ ಬರ್ಕೊಂಡಿದ್ದೇನೆಪ್ಪ ಅಂತಂದರೆ, ಎ ಪ್ಲಸ್ ಡಿ ಮತ್ತು ಎ ಮೈನಸ್ ಡಿ ಇಟ್ ಜಸ್ಟ್ ಲುಕ್ಸ್ ಲೈಕ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ ಒಳಗೆ ಕಾಣ್ತಾ ಇದೆ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಬಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇಲ್ಲಿ ಎ ಪ್ಲಸ್ ಡಿ ಇಂಟು ಎ ಮೈನಸ್ ಡಿ ಇರೋದ್ರಿಂದ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಟರ್ಮ್ಸನ್ನು ಈ ರೀತಿ ಸೆಟ್ ಮಾಡ್ಕೊಂಡಿದ್ದೇನೆ. ಸೊ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 480. ಇದಕ್ಕೆ ಯಾವ ರೀತಿ, ಯಾಕೆ ಈ ರೀತಿ ಆಯ್ತಪ್ಪ ಅಂದರೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನುವಂಥ ಫಾರ್ಮುಲಾನ ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಎ ವ್ಯಾಲ್ಯೂ ನಮಗೆ ಆಗಲಿ ಗೊತ್ತಿದೆ. ದ ವ್ಯಾಲ್ಯೂ ಆಫ್ ಎ ಇಸ್ 8. ದ ವ್ಯಾಲ್ಯೂ ಆಫ್ ಎ ಇಸ್ 8 ಆ್ಯಂಡ್ 8 ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಈಕ್ವಲ್ ಟು 480. ಟೇಕ್ ದಿಸ್ 8 ಟು ದ ರೈಟ್ ಹ್ಯಾಂಡ್ ಸೈಡ್. ಇಟ್ ಕಮ್ಸ್ ಟು ದ ಡಿನಾಮಿನೇಟರ್ 480 ಡಿವೈಡೆಡ್ ಬೈ 8. 8ರ ವರ್ಗ 64 ಮೈನಸ್ ಡಿ ಸ್ಕ್ವೇರ್. 8 ಒಂದಲೇ 8 ಎಂಟ್ಲೆ 8 48, 0ಗೆ 0. ಸೊ ಇಟ್ ಈಸ್ 60. 8 1 8 60s ಆಯಿತು. ಇವಾಗ ಮೈನಸ್ ಡಿ ಸ್ಕ್ವೇರನ್ನು ರೈಟ್ ಹ್ಯಾಂಡ್ ಸೈಡಿಗೆ ತೆಗೆದುಕೊಂಬರೋಣ, ಪ್ಲಸ್ 60ಯನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಬರೋಣ. 64 ಆ್ಯಸ್ ಇಟ್ ಈಸ್. 60 ಕಮ್ಸ್ ಟು ದ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ side, it will become minus 60, minus d square becomes plus d square. So 64 minus 60 is nothing but 4, therefore the value of d square is equal to 4. The value of d square is equal to 4, therefore the value of d is equal to, so square root ಅನ್ನು ತೆಗೆದುಕೊಂಡ್ಬಿಟ್ರೆ that is nothing but plus or minus 2 ಬರುತ್ತೆ. So d ಯ ಬೆಲೆ ಇದು 2ರ ವರ್ಗ, so d square is nothing but 4, therefore d is equal to plus or minus 2. ಸೊ d ಯ ಬೆಲೆ ನಂಗೆ ಬಂತು d is equal to 2 ಅಥವಾ minus 2 ಅಂತ. ಹಾಗಿದ್ರೆ ಈಗ ನಾವು ಟರ್ಮ್ಸನ್ನು ಈಸಿಯಾಗಿ ಹೇಳ್ಬೋದು. ಆದ್ದರಿಂದ ಆ ಶ್ರೇಣಿಯ ಪದಗಳು ಏನಂತ ತಿಳ್ಕೊಂಡಿದ್ದೀವಿ, a minus d, a plus d. Just substitute the values of a and d. Now therefore ಆದ್ದರಿಂದ a minus d is equal to, that is value of a is 8 and value of d is 2. 8 minus 2 is 6. A as it is, a value is 8, therefore 8. A plus d, that is nothing but 8 plus 2. So ಆದ್ದರಿಂದ ಶ್ರೇಣಿಯ 3 ಪದಗಳು 6, 8, 10. So you can write down the conclusion. ಆದ್ದರಿಂದ ಸಮಾಂತರ ಶ್ರೇಣಿಯ 3 ಕ್ರಮಾನುಗತ ಪದಗಳು, ಕ್ರಮಾನುಗತ ಅಂದರೆ ಅರ್ಥ ಒಂದಾದ ನಂತರ ಒಂದು ಬರುವಂಥದ್ದು. ಕ್ರಮಾನುಗತ ಪದಗಳು ಯಾವಪ್ಪ ಅಂತಂದರೆ 6, 8, 10. ಸೊ ಇವಾಗ ಅವ್ರು ಹೇಳಿರುವಂಥ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದನೋ ಇಲ್ಲ ಅನ್ನೋದನ್ನು ನಾವು ನೋಡೋಣ. ಇವಾಗ ನೋಡಿ, ಈ 3 ಪದಗಳನ್ನು ಕೂಡಿಸಿದಾಗ 24 ಬರಬೇಕು. ಸೊ 10 plus 8 is 18, 18 plus 6 is 24, 24 ಆಯಿತು. ಮಲ್ಟಿಪ್ಲೈ ಮಾಡಿದಾಗ 480 ಬರಬೇಕು. ಇವಾಗ ನೋಡಿ, 10 60, 10 6 60, 68 480, ಅಥವಾ 6 48, 48 10 480, 6 8 48, 48 10 480. So these are the 3 terms of arithmetic progressions which they are asking. So like this we are going to solve this one. Take down the screenshot and come to the next problem. Problem number 2. Let's come to the second problem. 15 ಪದಗಳನ್ನು ಹೊಂದಿರುವಂತಹ ಸಮಾಂತರ ಶ್ರೇಣಿಯಲ್ಲಿ ಮಧ್ಯದ 3 ಪದಗಳ ಮೊತ್ತ 75. ಅದೇ ರೀತಿಯಾಗಿ ಆ ಸಮಾಂತರ ಶ್ರೇಣಿಯ ಕೊನೆಯ 3 ಪದಗಳ ಮೊತ್ತ 129. ಹಾಗಿದ್ದರೆ ಆ ಸಮಾಂತರ ಶ್ರೇಣಿಯ ಒಟ್ಟು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಐ ಆಮ್ ಗೋಯಿಂಗ್ ಟು ರಿಪೀಟ್ ದಿಸ್ ಸೇಮ್ ಪ್ರಾಬ್ಲಮ್ ಇನ್ ಇಂಗ್ಲೀಷ್. ಇನ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದೇರ್ ಆರ್ 15 terms in which the sum of the middle terms of that AP is 75, and the sum of the last 3 terms of that AP is 129. Then find the sum of that arithmetic progression.
ಸೊ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ದ ಸಮ್ಮನ್ನು ಅಥವಾ ಒಂದು ಮೊತ್ತವನ್ನು ಕಂಡುಹಿಡಬೇಕಾದ್ರೆ ಎ ಮತ್ತು ಡಿ ಫಸ್ಟ್ ಟರ್ಮ್ ಆ್ಯಂಡ್ ದ ಕಾಮನ್ ಡಿಫರೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಎ ಮತ್ತು ಡಿಯನ್ನು ನಾವು ಈ ಒಂದು ಪ್ರಾಬ್ಲಮಲ್ಲಿ ಮೊದಲು ಕ್ಯಾಲ್ಕುಲೇಟ್ ಮಾಡಬೇಕು. ನಂತರ ನಾವು ಸಮ್ ಆಫ್ ಆಲ್ ಟರ್ಮ್ಸ್ ಅಂದರೆ ಅಲ್ಲಿ ಒಟ್ಟು 15 ಪದಗಳಿವೆ, 15 ಪದಗಳ ಮೊತ್ತವನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಇವಾಗ ಒಂದು ಸಿಂಪಲ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಆ ಶ್ರೇಣಿಯಲ್ಲಿ ಒಟ್ಟು 15 ಪದಗಳಿವೆ ಅಂತ ಹೇಳ್ತಿದ್ದಾರೆ. ಸೊ ಸಮಾಂತರ ಶ್ರೇಣಿಯ 15 ಪದಗಳು ಅಂತ ಮೊದಲು ಬರೆಯೋಣ. ಸೊ ಸಮಾಂತರ ಶ್ರೇಣಿಯ 15 ಪದಗಳು. ಸಾಮಾನ್ಯವಾಗಿ ಮೊದಲನೇ ಪದ ಎ ಅಂದರೆ A1, ಎರಡನೇ ಪದ A2, A3, A4, A5, A6, A7, A8, 9, 10, 11, 12, 13, 14 ಆ್ಯಂಡ್ 15. ಇವಾಗ ಅವ್ರೇನು ಹೇಳ್ತಿದ್ರಪ್ಪ ಅಂದರೆ ಸಮಾಂತರ ಶ್ರೇಣಿಯ ಮಧ್ಯದ 3 ಪದಗಳ ಮೊತ್ತ. ಸೊ ಮಧ್ಯದ 3 ಪದಗಳ ಮೊತ್ತ ಅಂದರೆ ಏನಪ್ಪ ಅಂತಂದರೆ ಈ ಒಟ್ಟು ಪದಗಳಲ್ಲಿ ಮಧ್ಯದಲ್ಲಿರ್ತಕ್ಕಂಥ 3 ಪದಗಳು. ಮಧ್ಯದಲ್ಲಿರ್ತಕ್ಕಂಥ 3 ಅಂದರೆ ಯಾವಪ್ಪ ಅಂತಂದರೆ ಸೊ ಈ ಕಡೆಯಿಂದ 1 2 3 4 5 6 ಬಿಡೋಣ. 1 2 3 4 5 6. ಸೊ ಈ ಕಡೆ 6 ಟರ್ಮ್ಸ್, ಈ ಕಡೆ 6 ಟರ್ಮ್ಸನ್ನು ಬಿಟ್ಟಾಗ ಮಧ್ಯದಲ್ಲಿರುವಂತಹ 3 ಪದಗಳು ಯಾವಪ್ಪ ಅಂತಂದರೆ 7, 8 ಆ್ಯಂಡ್ 9. 7th ಟರ್ಮ್, 8th ಟರ್ಮ್ ಆ್ಯಂಡ್ 9th ಟರ್ಮ್. ಸೊ ಹಾಗಿದ್ರೆ ಏನನ್ನು ಬರೀಬೋದು ನಾವು? ಮಧ್ಯದ 3 ಪದಗಳ ಮೊತ್ತ, ಮಧ್ಯದ 3 ಪದಗಳ ಮೊತ್ತ ಮತ್ತು ಸಮ್ ಆಫ್ ಮಿಡಲ್ ಟರ್ಮ್ಸ್ ಆಫ್ ದಟ್ AP ಈಸ್ ಅವ್ರು ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ 75. ಹಾಗಿದ್ರೆ ನಾವು ಏನು ಬರಿಬೋದು? A7 ಪ್ಲಸ್ A8 ಪ್ಲಸ್ A9 ಇಸ್ ಈಕ್ವಲ್ ಟು 75. A7 ಅಂದರೆ ಏನು? ಅಕಾರ್ಡಿಂಗ್ ಟು ದಟ್ ಫಾರ್ಮುಲಾ AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು D. ಸೊ 1 ಲೆಸ್ ಮಾಡಿದರೆ ಅದೇನಾಗುತ್ತೆಪ್ಪ ಅಂತಂದರೆ 6D ಆಗುತ್ತೆ. ಸೊ A7 ಇಸ್ ನಥಿಂಗ್ ಬಟ್ A ಪ್ಲಸ್ 6D. ಅದೇ ರೀತಿಯಾಗಿ A8 ಅಂದರೆ A ಪ್ಲಸ್ 7D ಆ್ಯಂಡ್ 9th ಟರ್ಮ್ ವಿಲ್ ಬಿ A ಪ್ಲಸ್ 8D ಇಸ್ ಈಕ್ವಲ್ ಟು 75. ಸೊ ಸಮಾಂತರ ಶ್ರೇಣಿಯಲ್ಲಿ ಯಾವುದೇ ಟರ್ಮ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅದನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಫಾರ್ಮುಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಒಂದು D ವ್ಯಾಲ್ಯೂ ಕಡಿಮೆ ಆಗುತ್ತೆ. ದಟ್ ಈಸ್ AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು D. ಸೊ N ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ N ವ್ಯಾಲ್ಯೂ 7 ಆಗುತ್ತೆ. 7 ಮೈನಸ್ 1 ಇಸ್ 6 ಆಗುತ್ತೆ. 8 ಮೈನಸ್ 1 7 ಆಗುತ್ತೆ. 9 ಮೈನಸ್ 1 8 ಆಗುತ್ತೆ. ಸೊ ಜಸ್ಟ್ ಒಂದು ಲೆಸ್ ಮಾಡಿಬಿಡಬೇಕು. ಸೊ ದೆರ್ ವಿಲ್ ಬಿ A 3A. ದೆನ್ ಆಫ್ಟರ್ವರ್ಡ್ಸ್ 6 ಪ್ಲಸ್ 7 13, 13 ಪ್ಲಸ್ 8 13 ಪ್ಲಸ್ 8 13 ಪ್ಲಸ್ 8 21D is equal to 75. Just add the like terms. D, these are the like terms, A and the like terms. So 3A plus 21D is equal to 75. Call this equation number 1. ಈ equation number 1 ಅಂತ ಕರೆಯೋಣ. ಇವಾಗ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಆ ಸಮಾಂತರ ಶ್ರೇಣಿಯ ಕೊನೆಯ 3 ಪದಗಳ ಮೊತ್ತ. ಈ ಕೊನೆಯ 3 ಪದಗಳಿದ್ರೆ ಯಾವುವು? 13, 14 ಆ್ಯಂಡ್ 15. We are going to write on the same thing. ಕೊನೆಯ 3 ಪದಗಳು, ಸಮಾಂತರ ಶ್ರೇಣಿಯ ಕೊನೆಯ 3 ಪದಗಳ ಮೊತ್ತ ದಟ್ ಈಸ್ ಈಕ್ವಲ್ ಟು 129. ಅದು 129ಕ್ಕೆ ಸಮನಾಗಿದೆ. ಸೊ ದ ಲಾಸ್ಟ್ 3 ಟರ್ಮ್ಸ್ ಆರ್ A13, A14 ಆ್ಯಂಡ್ A15. ದಟ್ ಈಸ್ ಈಕ್ವಲ್ ಟು 129. 13 ಟರ್ಮ್ ಮೀನ್ಸ್ 1 ಲೆಸ್ ಮಾಡ್ತೀರಿ, A ಪ್ಲಸ್ 12D. ಇದು 14 ಅಂದರೆ A ಪ್ಲಸ್ 13D, A ಪ್ಲಸ್ 14D is equal to 129. So A, there are totally 3 A's, 12D plus 13D, 12 plus 13 ಕೂಡಿಸಿದರೆ 25 ಆಯಿತು. 25 plus 14 that will be 39. 39D is equal to 129. So call this equation number 2. So see these two equations, ಈ ಎರಡು ಸಮೀಕರಣಗಳು ಸಿಕ್ಕಿದ್ದು. ಸೊ ದೀಸ್ ಆರ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ಇವು 2 ಚರಾಕ್ಷರಗಳಿರ್ತಕ್ಕಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿವೆ. ಈ ಎರಡೂ ಸಮೀಕರಣಗಳನ್ನು ನಾವು ಏಕಕಾಲದಲ್ಲಿ ಸಾಲ್ವ್ ಮಾಡಿಬಿಟ್ರೆ ನಮಗೆ A ಮತ್ತು D ವ್ಯಾಲ್ಯೂ ಸಿಗುತ್ತೆ. ಸೊ ಇಲ್ಲಿ 3A ಇದೆ, ಇಲ್ಲೂ ಕೂಡ 3A ಇದೆ.
ಸೊ 3n ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಸೊ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಡಿ ವ್ಯಾಲ್ಯೂವನ್ನು ಕಂಡುಹಿಡಿಬೋದು. ಸೊ ಇಕ್ವೇಷನ್ ನಂಬರ್ 2 - 1 ಸಮೀಕರಣ 1ಅನ್ನು ಎರಡರಲ್ಲಿ ಕಳೆಯಲಾಗಿ. ಸೊ ಇಕ್ವೇಷನ್ ನಂಬರ್ 2 - ಇಕ್ವೇಷನ್ ನಂಬರ್ 1. ಇಕ್ವೇಷನ್ ನಂಬರ್ 2 - ಇಕ್ವೇಷನ್ ನಂಬರ್ 1. So equation number 2 is 3a plus 39d is equal to 129. Then first equation is 3a plus 21d is equal to 75. So subtraction ಮಾಡೋಣ. So subtraction ಮಾಡಿದಾಗ sign will get changed, plus becomes minus, plus becomes minus, plus 3a and minus 3a gets cancelled. 39 minus 21, that will be 8 and this will be 8 1. So 18d is equal to 129 minus 75. ಸೊ ಇದೇನಾಗುತ್ತೆ, 25 25 40 50 50 ಪ್ಲಸ್ 4 54 ಆಯಿತು, 54. ಸೊ ಡಿ ವ್ಯಾಲ್ಯೂ 54/18, 54ಅನ್ನು 18ರಿಂದ ಭಾಗಿಸಿದಾಗ ಡಿ ಯ ಬೆಲೆ 3 ಬಂತು. ದ ವ್ಯಾಲ್ಯೂ ಆಫ್ ಡಿ ಈಸ್ 3. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಡಿ ಇನ್ ಇಕ್ವೇಷನ್ ನಂಬರ್ 1 ಆರ್ ಇನ್ ಇಕ್ವೇಷನ್ ನಂಬರ್ 2. ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಎ ವ್ಯಾಲ್ಯೂ ಸಿಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ರೈಟ್ ದಿಸ್ ಒನ್ ಆಸ್ ಪುಟ್ ಡಿ ಈಕ್ವಲ್ ಟು 3 ಇನ್ ಇಕ್ವೇಷನ್ ನಂಬರ್ 1. ಸೊ ಇಕ್ವೇಷನ್ ನಂಬರ್ 1 ಈಸ್ 3a plus 21d equal to 75. 3a as it is plus 21 into d ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಡಿ ವ್ಯಾಲ್ಯೂ ಈಸ್ 3 ಈಕ್ವಲ್ ಟು 75. ಸೊ 3a ಪ್ಲಸ್ 21 63 63 ಇಸ್ ಈಕ್ವಲ್ ಟು 75. 3a ಆ್ಯಸ್ ಇಟ್ ಈಸ್ 75 ಮೈನಸ್ 63, 75ರಲ್ಲಿ 63ಅನ್ನು ಕಳೆದಾಗ ಸೊ ಇಲ್ಲಿ 5 ಇಲ್ಲಿ 7 12 ಆಯಿತು. ಸೊ 3a ಈಕ್ವಲ್ ಟು 12, ದೇರ್ ಫಾರ್ ಎ ವ್ಯಾಲ್ಯೂ ಈಸ್ 12/3 ಈಸ್ ನಥಿಂಗ್ ಬಟ್ 4. ಎ ಬೆಲೆ ಏನು ಬಂತು, 4 ಬಂತು. ಸೊ ನಮ್ಮ ಪ್ರಶ್ನೆ ಏನು ಕೇಳ್ತಿದ್ದಾರಪ್ಪ ಅಂತಂದರೆ, ಸಮಾಂತರ ಶ್ರೇಣಿಯ ಮಧ್ಯದ 3 ಪದಗಳ ಮೊತ್ತ, ಕೊನೆಯ 3 ಪದಗಳ ಮೊತ್ತವನ್ನು ಕೊಟ್ಟು ಸಮ್ ಆಫ್ 15 ಟರ್ಮ್ಸನ್ನು ಕೇಳ್ತಿದ್ದಾರೆ. ಸಮ್ ಆಫ್ 15 ಟರ್ಮ್ಸ್ ಕ್ವಶನ್ ಮಾರ್ಕ್. ಆ 15 ಪದಗಳ ಮೊತ್ತ, ಆ ಶ್ರೇಣಿಯ ಒಟ್ಟು ಪದಗಳ ಮೊತ್ತ ಅಂದರೆ ಅಲ್ಲಿ ಶ್ರೇಣಿಯಲ್ಲಿ 15 ಪದಗಳಿವೆ, ಅಂದರೆ 15 ಪದಗಳ ಮೊತ್ತವನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎ ಮತ್ತು ಡಿ ಗೊತ್ತಿದೆ, ನಂಬರ್ ಆಫ್ ಟರ್ಮ್ಸ್ ಗೊತ್ತಿದೆ, ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. SN ಇಸ್ ಈಕ್ವಲ್ ಟು ಫಾರ್ಮುಲಾನ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ದ ಫಾರ್ಮುಲಾ ಟು ಫೈಂಡ್ ದ n ನಂಬರ್ ಆಫ್ ಟರ್ಮ್ಸ್, SN ಇಸ್ ಈಕ್ವಲ್ ಟು n/2 ಬ್ರಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಸಮ್ ಆಫ್ 15 ಟರ್ಮ್ಸ್ is equal to n ವ್ಯಾಲ್ಯೂ ಇಸ್ 15/2. ಸೊ ಎ ಮತ್ತು ಡಿ ವ್ಯಾಲ್ಯೂವನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 2 ಇಂಟು ಬ್ರಾಕೆಟ್ ಎ ವ್ಯಾಲ್ಯೂ ಈಸ್ 4 ಪ್ಲಸ್ n ಮೈನಸ್ 1, ದಟ್ ಈಸ್ 15 ಮೈನಸ್ 1 ಇಂಟು ಡಿ ಡಿಫ್ರೆನ್ಸ್ ಈಸ್ 3. ದಿಸ್ ಈಸ್ 3. ಸೊ 15/2 ಆ್ಯಸ್ ಇಟ್ ಈಸ್, ಇದು ಡಿವೈಡ್ ಆಗೋದಿಲ್ಲ, ಹಾಗೆ ಇರಲಿ. 2 ಇಂಟು 4 ಈಸ್ 8 ಪ್ಲಸ್ 15 ಮೈನಸ್ 1 ಈಸ್ 14. 14 ಇಂಟು 3 42, 14 42, 42 ಆಯಿತು. ಸೊ 15/2, ಸೊ 42 ಪ್ಲಸ್ 8 ಈಸ್ 50. ಸೊ 2 1 2 25. ಸೊ 25 5 125, 5 12 ಕೈಲ 25 1 25, 25ಕ್ಕೆ 12 ಅನ್ನು ಸೇರಿಸಿದರೆ 37. ಸೊ ದ ಸಮ್ ಆಫ್ 15 ಟರ್ಮ್ಸ್ ಈಸ್ ಈಕ್ವಲ್ ಟು 375. ಸೊ ಈ ರೀತಿಯಾಗಿ ನಾವು ಈಸಿಯಾಗಿ ಸಮ್ ಆಫ್ ಎನಿ ಕೈಂಡ್ ಆಫ್ ನಂಬರ್ಸ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ದ ಕಂಡೀಷನ್ ಈಸ್ ವಿ ಮಸ್ಟ್ ನೋ ದ ಎ ಆ್ಯಂಡ್ ಡಿ, ಫಸ್ಟ್ ಟರ್ಮ್ ಮತ್ತು ಕಾಮನ್ ಡಿಫರೆನ್ಸ್ ನಮಗೆ ಗೊತ್ತಿರಬೇಕು. ಸೊ ಗೊತ್ತಿಲ್ಲಪ್ಪ ಅಂತಂದರೆ ಅವ್ರು ಕೊಟ್ಟಿರುವಂಥ ಕಂಡೀಷನ್ಸ್ಗಳ ಮುಖಾಂತರ ಎ ಮತ್ತು ಡಿ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಂತರ ಅವರು ಎಷ್ಟು ಪದಗಳ ಮೊತ್ತವನ್ನು ಕೇಳಿದ್ದಾರೆ ಅಥವಾ ಶ್ರೇಣಿಯನ್ನು ಕೇಳಿದ್ದಾರೆ ಅದನ್ನು ನಾವೇನು ಮಾಡ್ಬೋದು, ಈಸಿಯಾಗಿ ಕಂಡುಹಿಡ್ಬೋದು. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಅಪ್ಲೈಡ್ ಕ್ವಶನ್ಸ್ ಇನ್ ದ ಎಕ್ಸಾಮಿನೇಷನ್. ಸೊ ಲೆಟ್ಸ್ ಕಮ್ ಟು ದ ಒನ್ ಮೋರ್ ನ್ಯೂ ಎಕ್ಸಾಂಪಲ್ ಇನ್ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, take care. Bye bye.